ಏನು ರಾಯಬಾಗ್ ತಾಲೂಕಿನ ನಂದಿಕುಳಿ ಗ್ರಾಮದ ನಂಬರ್ 12 ಅಂಗನವಾಡಿ ಕೇಂದ್ರಕ್ಕೆ ಕಳೆದ 4 ದಿನಗಳಿಂದ ಜಾಗ ಕೊಟ್ಟ ಮಾಲೀಕರು ಕಟ್ಟಡಕ್ಕೆ ಬೀಗ ಹಾಕಿ ಮಕ್ಕಳನ್ನು ಹೊರಗಡೆ ಕೂಡಿಸಿದ್ರು. ಈ ಸುದ್ದಿ ಪ್ರಸಾರ ಬಳಿಕ ತಾಲೂಕಾ ತಹಶೀಲ್ದಾರ್ ಹಾಗೂ ತಾಲೂಕಾ CDPO ಮತ್ತು ಗ್ರಾಮ ಪಂಚಾಯಿತಿ PDO ಪೊಲೀಸ್ ಅಧಿಕಾರಿಗಳು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿರುವ ಸಮಸ್ಯೆನ ಜಾಗ ಕೊಟ್ಟ ಮಾಲೀಕರ ಸಮಸ್ಯೆ ಏನಾಗಿದೆ ಮತ್ತು ಅಂಗನವಾಡಿಗೆ ಬೀಗ ಹಾಕಿದ್ರು ಯಾಕೆ ಅನ್ನೋದನ್ನು ಆ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಅಲ್ಲಿರುವ ಕಳೆದ 4 ದಿನಗಳಿಂದ ಮಕ್ಕಳನ್ನು ಹೊರಗಡೆನೇ ರೋಡ್ ಹತ್ತಿರ ತಾಡ್ಪತ್ರೆ ಹಾಸಿ ಮಕ್ಕಳನ್ನು ಅಲ್ಲಿ ಕೂರಿಸಿ ಮಕ್ಕಳಿಗೆ ಪಾಠ ಹೇಳೋದು ಏನು ಸುದ್ದಿ ಪ್ರಸಾರ ಮಾಡಿತ್ತು. ಆ ಸುದ್ದಿ ಪ್ರಸಾರ ಮಾಡಿದ ಬಳಿಕ ಈಗ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ರಾಯಬಾಗ್ ತಹಶೀಲ್ದಾರ್ ಅವರು ಕೂಡ ಯಶಸ್ವಿಯಾಗಿದ್ದಾರೆ. ನಿಮ್ಮಿಂದ ಪಬ್ಲಿಕ್ ಒಂದು ಅನುಕೂಲ ಆಗೈತಿ, ಹೆಲ್ಪ್ ಆಗೈತಿ ಅಂದ್ರೆ ನಿಮ್ ದೊಡ್ಡ ಗುಣ. ಹಂಗ್ ಮಾಡಕ್ ಬರಂಗಿಲ್ರಿ, ಕಾನೂನು ಹೆಂಗ್ ಮಾಡಕ್ ನೀವು ಮಾತಾಡಿ ಬರೀ ಮಾಯ ಮಾತ್ಲಿ ಆಗುದಿಲ್ಲ. ಆಶ್ವಾಸನೆ ಇಲ್ರಿ, ಆಶ್ವಾಸನೆ ಕೊಡಕ್ ಬರಂಗಿಲ್ಲ, ಏನು ಬರಂಗಿಲ್ಲ. ಕೇಳ್ರಿ ಕೇಳ್ರಿ, ನಾ ಹೇಳುದು ಇನ್ ಮುಂದೆ ಯಾವ್ದು ತರ ಈ ತರ ರಿಪೀಟ್ ಮಾಡ್ಬೇಡಿ. ಕೀಲಿ ಹಾಕೋದು ಮಾಡುದು ಹುಡುಗರಿಗೆ ತೊಂದ್ರೆ ಕೊಡ್ಬೇಡಿ. ಲೀಗಲ್ ಏನೇನ್ ಮಾಡ್ಕೊಡ್ರಿ, ನಿಮ್ ಲೀಗಲ್ ಏನೇನ್ ಮಾಡ್ಕೊಡ್ರಿ, ಕೀಲಿ ಹಾಕಕ್ ಹೋಗ್ಬೇಡ್ರಿ. ನಾವೇ ರೀಸೀಟ್ ಕೊಡಕ್ಕೆ ಹೇಳಂಗಿಲ್ಲ. ಎಷ್ಟಿದಾರ ಹುಡುಗರು? ಸರ್ ಹೇಳ್ರಿ, ಇದು ಅಂಗನವಾಡಿ ಬಂದ್ ಮಾಡಿದ್ರಿ, ಹೊರಗೆ ಹಾಕಿದ್ರು ಹುಡುಗರ್ನೆಲ್ಲ. ಈಗ ಸರ್ ಏನು ಕ್ರಮ ತಗೊಂಡು? ಈಗ ಸುಮಾರು 20 ವರ್ಷದಿಂದ ಅವರು ಅಂಗನವಾಡಿಗೆ ಕೇಂದ್ರಕ್ಕೆ ಅಂತೇಳಿ ದಾನ ಮಾಡಿದ್ದಾರೆ. ಅವ್ರೇನು ಹೇಳ್ತಾರೆ, ದಾನ ಮಾಡ್ಬೇಕಾದ್ರೆ ನಾವು ಮಾತುಕತೆ ಆಗಿತ್ತು, ಒಂದು ಇಲ್ಲಿ ಹೆಲ್ಪರ್ ತೊಗೋಬೇಕಂತೇಳಿ. ಬಟ್ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ. ಈಗಿನ ರೂಲ್ಸ್ ಪ್ರಕಾರ ಮೆರಿಟ್ ಮ್ಯಾಗ ತೊಗೋಬೇಕು. ಈಗ ಏನೇ ಇಲ್ಲಿ ಹೆಲ್ಪರ್ ಆಗಿರ್ಬೋದು, ಅಂಗನವಾಡಿ ಟೀಚರ್ ಆಗಿರ್ಬೋದು, ಮೆರಿಟ್ ಮೇಲೆ ತೊಗೋಬೇಕಾಗತ್ತೆ. ಬಟ್ ಇವರಿಗೆ ಅವ್ರು ಹೇಳೋ ಪ್ರಕಾರ ಕಾನೂನು ದೃಷ್ಟಿಯೊಳಗೆ ಅವ್ರಿಗೆ ಕೊಡಕ್ಕೆ ಬರೋದಿಲ್ಲ. ಹಂಗೇನಿರ್ತಂದ್ರೆ ಕೋರ್ಟಿಗೆ ಹೋಗಿ ಅವರು ಮಾಡ್ಕೋಬೇಕಂತ ಹೇಳಿವ್ರಿಗೆ. ಈಗ ಒಂದು ನಿನ್ನೆ ಕಿಲಿ ಹಾಕಿದ್ರು ಅಂತ ಇವತ್ತು ಹಾಕಿದ್ರು. ಇವತ್ತು ಅವ್ರಿಗೆ ನಾವು ವಾರ್ನಿಂಗ್ ಮಾಡಿ ಇದು ಇನ್ನೊಮ್ಮೆ ರಿಪೀಟ್ ಆಗ್ಬಾರ್ದು ಅಂತೇಳಿ ಅವ್ರು ಸೂಚನೆ ಕೊಟ್ಟಿದ್ದೀವಿ. ಇನ್ನೊಮ್ಮೆ ಈ ಥರ ಆಗಲಾರ್ದಂಗೆ ನೋಡ್ಕೊತೀವಿ. ಅಲ್ಲ ಸರ್, ಇನ್ನು ಬೇರೆ ಕಡೆ ಹಿಂಗೆ ಇದೇ ಪರಿಸ್ಥಿತಿ ಭಾಳ ಅದಾವ್ರಿ? ಇಲ್ಲ, ಅಲ್ಲಿ ಎಲ್ಲಿ ಯಾವ ಕಡೆ ಆಗಿಲ್ಲ, ಇದು ಫಸ್ಟ್ ಟೈಮ್ ಇದೆ. ಇಲ್ಲ, ಈಗ ಕಾಗಪತ್ರ ಇಲ್ಲ ಅಂತೇಳಿ ಕೆಲವೊಂದು ಅಂಗನವಾಡಿ ಮ್ಯಾಗ ಇದು ಮಾಡೋದು ಮಾಡತ್ತಿದ್ದಾರೆ. ಈಗ ನಾವು ಸರ್ಕಾರದ ಈಗ ಬಿಲ್ಡಿಂಗ್ ಸರ್ಕಾರ ಅಂಡರ್ ಒಳಗೆ ಐತೆ ಅಂದರೆ ಸರ್ಕಾರದ ಅದು ಅವ್ರು ಕ್ಲೇಮ್ ಮಾಡೋಕೆ ಆಗೋದಿಲ್ಲ. ಇದಕ್ಕಿಂತ ಮುಂಚೆ ನಮಗೆ ಜಾಗ ಕೊಟ್ಟರು. ಆ ಜಾಗದಾಗ ನಮ್ಮದು ಅಂಗನವಾಡಿ 2000 ಇಸ್ವಿಯೊಳಗೆ ನಮ್ಮ ಅಂಗನವಾಡಿ ಆಗೈತಿ. ಈಗ ಅವ್ರದ್ದೇನ ನಮ್ಮದು ಜಾಗ ಕೊಟ್ಟಿವಿ, ಒಂದು 2 ಗುಂಟೆ ಜಾಗ ಕೊಟ್ಟಿವಿ, ನಮ್ಮದೇ ಹೆಲ್ಪರ್ ಮಾಡ್ರಿ ಅಂತ ಅವ್ರದ್ದು. ಅದರ ಗೈಡ್ಲೈನ್ಸ್ ನಮ್ಮಲ್ಲಿ ಇಲ್ಲ. ಆಮೇಲೆ ಈಗಿರುವಂಥ ಗೈಡ್ಲೈನ್ಸ್ ಪ್ರಕಾರ ನಾವೇನು ಮಾಡಿದ್ವಿ, ಇದುವೇನ ನಾವು ಆಯ್ಕೆ ಮಾಡಿದ್ವಿ. ಅವ್ರೇನಂತಾರೆ, ಈಗ ಆಯ್ಕೆ ಹಂಗತ್ತಪ್ಪ, ನಾವು ಜಾಗ ಕೊಟ್ಟಿವಿ, 2 ಗುಂಟೆ ಜಾಗ ಕೊಟ್ಟಿವಿ, ನಮ್ಮನ್ನ ಹೆಲ್ಪರ್ ಬೇಡ, ನಮ್ಮದೇ ಟೀಚರ್ ಮಾಡ್ರಿ ತಂದು. ಆದರೆ ಈಗ ನಾವು ಆಯ್ಕೆ ಮಾಡಿದ್ವಿ ಅನುಕೂಲ ಈಗ ಸ್ವಲ್ಪ ಏನೋ ಇವ್ದು
ಅಂದರೆ ನಾವು ಈ ರೀತಿ ಮಾಡಿದ್ರೆ ಒಂದು ಸ್ವಲ್ಪ ಏನಾದರೂ ಕೊಡ್ಬೋದು ನಮ್ದು ಟೀಚರ್ ಅಂತ ಏನೋ ಇವ್ರು ಪ್ರಯತ್ನ ಮಾಡಿದ್ರು. ಆದರೆ ನಮ್ಮದು ಈಗಿನ ಗೈಡ್ಲೈನ್ಸ್ ಪ್ರಕಾರ ನಾವು ಹೆಲ್ಪರ್ನ ಆಯ್ಕೆ ಮಾಡಿದ್ವಿ. ಅವ್ರಿಗಾಗಲೇ ಇವತ್ತು ನಾಳೆ 2 ದಿನದಾಗ ಅಂದ್ರೆ ಅವ್ರೂ ಬಂದು ಜಾಯ್ನ್ ಆಗ್ತಾರೆ. ಮತ್ತು ಈಗ ನಾವು ಏನು ಮಾಡಿದ್ವಿ, ಇವ್ರು 4 ದಿನ ಆತು ಕೀಲಿ ಹಾಕಿದ್ರು. ನಮ್ಮದು ಅವ್ರನ್ನೂ ತಿಳಿಸಿ ಹೇಳಿದ್ವಿ, ಹಂಗೆ ಹಾಕಬಾರ್ದು ರೀ, ಕೀಲಿ ಗೌರ್ಮೆಂಟ್ ಕಟ್ಟಡ ಆಗ್ತಿದೆ, ಗೌರ್ಮೆಂಟ್ ನಿಮ್ಮ ಮಕ್ಕಳನ್ನಂತಂದು ತಿಳಿಸಿ ಹೇಳಿದ್ರು ಕೇಳಿಲ್ಲ. ಆಮೇಲೆ ಅಲ್ಲಿ ರೇಷನ್ನೂ ಇತ್ತು ಹೊರಗಡೆನೂ ಬೇರೆ. ಇನ್ನು ಇವ್ರು ಕೀಲಿ ಹಾಕ್ಯಾರ ಅಂದ್ಕೊಳ್ಳಿ ಇನ್ನೊಂದು ಕಡೆನೂ ನಾವು ರೇಷನ್ ಇಟ್ಟಿದ್ವಿ. ಇಲ್ಲಿ ಅಂಗನವಾಡಿಯಾಗ ರೇಷನ್ ಐತಿ. ಆ ಮಕ್ಕಳಿಗೆ ಏನು ತೊಂದರೆ ಕೊಟ್ಟಿಲ್ಲ. ಮೇಡಮ್ ಇವ್ರಿಗೆ ಕೆಲಸಕ್ಕೆ ಮತ್ತು ಬೇರೆ ಕಡೆ ಏನಾದರೂ ಪ್ರಯತ್ನ ಮಾಡ್ತೀವಿ? ಇಲ್ಲ ರೀ, ನಮ್ಮಲ್ಲಿ ಈಗ ಯಾವ ಪ್ರಯತ್ನ ಅಂತೂ ಮಾಡೋಕೆ ಬರೋಲ್ಲ. ಅರ್ಜಿ ಮುಖಾಂತರ ರೀ? ಅರ್ಜಿ ಮುಖಾಂತರ ಇಲ್ಲ ರೀ. ಅವ್ರು ಹೆಲ್ಪರ್ ಪೋಸ್ಟ್ ಅಂತ ಅರ್ಜಿ ಹಾಕಿದ್ರು, ಅಲ್ಲಿ ಅಂತೂ ಆಯ್ಕೆ ಆಗಿಲ್ಲ. ಇಲ್ಲ ರೀ, ಅವ್ರು ಮನವರಿಕೆ ಮಾಡಿ ಮುಂದಿನ ಅರ್ಜಿಗಳು ಕರೆದಾಗ ನೀವು ಹಾಕ್ರಿ, ಬೇರೆ ಕಡೆ ಏನಾದ್ರು ಪೋಸ್ಟಿಂಗ್ ಕೊಡ್ತೇವತ್ತ ಏನಾದರೂ ಮಾಡ್ತೀವಿ. ಅವಾಗ ಗೌರ್ಮೆಂಟ್ ನಮಗೆ ಏನಾದರೂ ಜಾಗ ಕೊಟ್ಟಾರ ಇವ್ರಿಗೆ ಇಂಥವ್ರು ಅಂತ ತೊಗೊಂಡು ಏನಾದರೂ ನಮ್ಮ ಗೈಡ್ಲೈನ್ಸ್ ಬಂದ್ರೆ ನಾವು ತೊಗೋಬೋದು. ಆದರೆ ಗೈಡ್ಲೈನ್ಸ್ ಇಲ್ಲದ ಪ್ರಕಾರ ನಾವು ತೊಗೊಳಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ಈಗಾದರೂ ಹುಡುಗರು ಒಳಗೆ ಹೋಗ್ಯಾರ ಶಾಲೆಗೆ? ಈಗ ಹೋಗ್ಯಾರ. ಈಗ ಸರ್ ತಹಸೀಲ್ದಾರ್ ಸರ್ ಬಂದರು, ಪಿ ಡಿ ಅವ್ರು ಬಂದರು, ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯವ್ರು ಬಂದರು, ಎಲ್ಲರೂ ಬಂದು ನಾವೀಗ ಅಂಗನವಾಡಿ ಓಪನ್ ಮಾಡಿದ್ದೀವಿ. ನಮ್ಮ ಮಕ್ಕಳು ಅಲ್ಲಿದ್ದಾವೆ ಒಳಗಡೆ. ಮತ್ತೆ ಬೇರೆ ಕಡೆ ಇಂಥದ್ದು ಘಟನೆಗಳು ಮರುಕಳಿಸಬಾರ್ದಂಗೆ ನೀವು ಕ್ರಮ ತಗೊಳ್ತೀರಿ? ತಗೊಳ್ತೀವಿ.